ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಮುಶ್ರಿಕೀನೆ ಮಕ್ಕಾದವರು ನಮ್ಮ ನಬಿಯವರಿಗೆ ಒಂದು ಸವಾಲನ್ನು ಹಾಕುತ್ತಾರೆ. ನೀವು ನಿಜವಾಗಲೂ ಅಲ್ಲಾಹನು ಕಳಿಸಿರುವ ನಬಿಯೇ ಆಗಿದ್ದರೆ ನಮಗೆ ಒಂದು ಅಸಾಧ್ಯವಾದಂತಹ ಒಂದು ಅದ್ಭುತವನ್ನು, ನಮಗೆ ಚಮತ್ಕಾರವನ್ನು ನಮಗೆ ತೋರಿಸಿ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆಗಿನ ಮುಶ್ರಿಕೀನೆ ಮಕ್ಕಾದ ಜನರು ಅವರಿಗೆ ಹೇಳುತ್ತಾರೆ. ಈ ರೀತಿ ಹೇಳಿದ ನಂತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿಜವಾದ ನಬಿ ಆಗಿರುವುದರಿಂದ ಅಲ್ಲಾಹನಿಗೆ ದುವಾ ಮಾಡಿ ಅಲ್ಲಾಹನ ಸಹಾಯವನ್ನು ಪಡೆದು ಅವರು ಕೇಳಿದಂತೆ ಆ ಜನಗಳು ಏನು ಕೇಳುತ್ತಾರೆ ಎಂದರೆ, ನೀವು ಚಂದ್ರನನ್ನು 2 ತುಂಡುಗಳಾಗಿ ಮಾಡಿ ತೋರಿಸಿ ಅಂದರೆ ನೀವು ನಿಜವಾದ ನಬಿ ಎಂದು ನಂಬುತ್ತೇವೆ ಮತ್ತು ಈಮಾನನ್ನು ಕಬೂಲ್ ಮಾಡುತ್ತೇವೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳುತ್ತಾರೆ. ಹಾಗಾಗಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತುಂಬಾ ಅಲ್ಲಾಹನಿಗೆ ದುವಾ ಮಾಡಿದ ನಂತರ ಅಲ್ಲಾಹನ ಸಹಾಯದಿಂದ ಚಂದ್ರನಿಗೆ ಕೇವಲ ಬೆರಳು ತೋರಿಸಿದಷ್ಟೇ ಚಂದ್ರನು 2 ತುಂಡುಗಳಾಗಿ ವಿಂಗಡಣೆ ಆಗುತ್ತಾನೆ. ಈ ರೀತಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ದೊಡ್ಡ ಚಮತ್ಕಾರವನ್ನೇ ಮಾಡಿಬಿಡುತ್ತಾರೆ. ಇದು ಸಹಿ ಹದೀಸಿನಲ್ಲೂ ಇದೆ, ಖುರಾನಿನಲ್ಲೂ ಇದೆ. ಇದು ನಾವು ಇಸ್ಲಾಂ ಮತ್ತು ಮುಸಲ್ಮಾನರವಾಗಿ ಈ ವಿಷಯದ ಮೇಲೆ ನಮ್ಮ ಈಮಾನ್ ಗಟ್ಟಿಯಾಗಿರಬೇಕು. ಈ ವಿಷಯಕ್ಕೂ ಭಾರತದಲ್ಲಿ ಇಸ್ಲಾಂ ಬರುವುದಕ್ಕೂ ಏನು ಸಂಬಂಧ ಎಂದು ನಾವು ತಿಳಿದರೆ, ಆಗಿನ ಕಾಲದಲ್ಲಿ ಕೇರಳದಲ್ಲಿ ಮಲಬಾರ್ನ ಒಬ್ಬ ರಾಜನು, ಅವನಿಗೆ ಆಕಾಶದಲ್ಲಿ ಇರುವ ಚಂದ್ರ, ನಕ್ಷತ್ರ ಇದುಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವನು ಒಂದು ದಿನ ಚಂದ್ರನು 2 ಭಾಗಗಳಾಗಿರುವುದನ್ನು ನೋಡುತ್ತಾನೆ. ಇದನ್ನು ನೋಡಿ ಆ ರಾಜನಿಗೆ ತುಂಬಾ ಆಶ್ಚರ್ಯವಾಗುತ್ತದೆ ಮತ್ತು ಅವನಿಗೆ ನಂಬಲಾರದ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ. ಅವನು ತನ್ನ ಆಸ್ಥಾನದಲ್ಲಿ ಇರುವ ಪಂಡಿತರನ್ನು ಕರೆಸಿ ಅವರೊಡನೆ ಚರ್ಚೆ ಮಾಡುತ್ತಾನೆ. ನಾನು ಆಕಾಶದಲ್ಲಿ ಚಂದ್ರನು 2 ಭಾಗಗಳಾಗಿ ಆಗಿರುವುದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಇದು ಹೇಗೆ ಸಾಧ್ಯ? ಇದು ಯಾವ ರೀತಿಯಾದ ಅದ್ಭುತ? ಇದು ಯಾವುದಕ್ಕೆ ಆಗಿದೆ ಎಂದು ಪಂಡಿತರನ್ನು ಕೇಳುತ್ತಾನೆ. ಆಗ ಅವನ ಆಸ್ಥಾನದ ಪಂಡಿತರೇ ಹೇಳುತ್ತಾರೆ, ಇದು ಈ ಲೋಕದಲ್ಲಿ ಯಾರೋ ಒಬ್ಬ ಒಳ್ಳೆಯ ದೊಡ್ಡ ಋಷಿಮುನಿ ಬಂದಿರಬಹುದು ಮತ್ತು ಅವರದ್ದೇ ಈ ಚಮತ್ಕಾರ, ಅವರು ಮಾಡಿದ ಅದ್ಭುತವೇ ಇದು ಎಂದು ರಾಜನ ಆಸ್ಥಾನದ ಪಂಡಿತರು ರಾಜನಿಗೆ ಹೇಳುತ್ತಾರೆ. ಇದನ್ನು ಕೇಳಿದ ರಾಜನು ಅದು ಎಲ್ಲಿ ನಡೆದಿರುವುದು, ಆ ಜಾಗ ಯಾವುದು ಎಂದು ತಿಳಿದುಕೊಳ್ಳಲೇಬೇಕು ಎಂದು ತುಂಬಾ ತನ್ನ ಹತ್ತಿರ ಆಸ್ಥಾನದಲ್ಲಿ ಇರುವ ಸೈನಿಕರನ್ನು ಆ ಜಾಗವನ್ನು ಪತ್ತೆ ಹಚ್ಚಲು ಕಳಿಸುತ್ತಾನೆ. ಆಗ ಸೈನಿಕರು ಆ ಜಾಗವನ್ನು ಪತ್ತೆ ಹಚ್ಚಲು ಪಯಣ ಮಾಡುತ್ತಾರೆ. ಆ ಸೈನಿಕರು ತಮ್ಮ ಪ್ರಯಾಣದಲ್ಲಿ ಪತ್ತೆ ಹಚ್ಚುತ್ತಾ ಮಕ್ಕವನ್ನು ತಲುಪುತ್ತಾರೆ. ಅಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಭೇಟಿ ಮಾಡಿ ಅವರಿಗೆ ಮನಸ್ಫೂರ್ತಿಯಾಗಿ ಅವರ ಮೇಲೆ ಇವರು ಒಬ್ಬ ಅಲ್ಲಾಹನೇ ಕಳಿಸಿರುವ ನಬಿ ಆಗಿದ್ದಾರೆ ಎಂದು ಎಲ್ಲಾ ಸೈನಿಕರು ಮನಸ್ಫೂರ್ತಿಯಾಗಿ ಅವರ ಮೇಲೆ ಈಮಾನ್ ತರುತ್ತಾರೆ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈ ಮೇಲೆ ಕೈಯಿಟ್ಟು ಹೋಗಿರುವ ಎಲ್ಲಾ ಸೈನಿಕರು ಸಹ ಈಮಾನನ್ನು ಕಬೂಲ್ ಮಾಡುತ್ತಾರೆ ಮತ್ತು ಮರಳಿ ರಾಜನ ಮುಂದೆ ಬಂದು ಸೈನಿಕರು ಅಲ್ಲಿ ನಡೆದ ಎಲ್ಲಾ ವಿಷಯವನ್ನು ವಿವರವಾಗಿ ರಾಜನಿಗೆ ಹೇಳುತ್ತಾರೆ. ಹೌದು ರಾಜರೇ, ಅಲ್ಲಿ ಒಬ್ಬ ಆಖರಿ ನಬಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದಿರುವುದು ಸತ್ಯ, ಅಲ್ಲಾಹನು ಅವರನ್ನು ಕಳಿಸಿರುವುದು ಸತ್ಯ. ನಾವು ಎಲ್ಲರೂ ಅವರ ಧರ್ಮವನ್ನು ಕಬೂಲ್ ಮಾಡಿದ್ದೇವೆ, ಅವರ ಕೈ ಮೇಲೆ ಕೈ ಇಟ್ಟು ಈಮಾನನ್ನು ನಾವು ಕಬೂಲ್ ಮಾಡಿದ್ದೇವೆ ಎಂದು ರಾಜನ ಸೈನಿಕರು ಬಂದು ರಾಜನಿಗೆ ಹೇಳುತ್ತಾರೆ. ಈ ವಿಷಯವನ್ನು ಕೇಳಿದ ರಾಜನು ಅಲ್ಲಿ ಒಂದು ಕ್ಷಣವೂ ಇದು ತಡ ಮಾಡದೆ ತಾವು ಕೂಡ ಮಕ್ಕಾಕ್ಕೆ ಪಯಣವನ್ನು ನಡೆಸುತ್ತಾರೆ. ತಮ್ಮ ಜೊತೆ ಒಂದಷ್ಟು ಸೈನಿಕರನ್ನು ತೆಗೆದುಕೊಂಡು ಮಕ್ಕಾದ ಕಡೆಗೆ ಪಯಣವನ್ನು ಮಾಡುತ್ತಾರೆ. ಮಕ್ಕಾದ ಕಡೆಗೆ ಪ್ರಯಾಣ ಮಾಡಿದ ರಾಜನು ಮಕ್ಕಾದಲ್ಲಿ ಹೋಗಿ ತಲುಪಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಭೇಟಿ ಮಾಡುತ್ತಾರೆ ಮತ್ತು ಅವರೊಂದಿಗೆ ಚರ್ಚೆ ಮಾಡಿ ತಾವೂ ಸಹಿತ ಈ ನಿಮ್ಮ ಇಸ್ಲಾಂ ಧರ್ಮವನ್ನು ಕಬೂಲ್ ಮಾಡುತ್ತೇನೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈ ಮೇಲೆ ಕೈ ಇಟ್ಟು ಬಯತ್ ಮಾಡಿ ಅವರು ಸಹಿತ ಇಸ್ಲಾಂ ಧರ್ಮವನ್ನು ಕಬೂಲ್ ಮಾಡಿ ಒಬ್ಬ ಒಳ್ಳೆಯ ಸಹಾಬಿಯಾಗಿ ಆ ರಾಜರು ಮರಳಿ ಬರುತ್ತಿರುತ್ತಾರೆ. ಆಗ ಮಾಲಿಕ್ ಇಬ್ನೆ ದಿನಾರ್ ಈ ಸಹಾಬಿ ಮತ್ತು ಕೆಲವಷ್ಟು ಸಹಾಬಿಗಳೊಂದಿಗೆ
ವಾಪಸ್ ಭಾರತಕ್ಕೆ ಆ ರಾಜರು ಬರುವಾಗಲೇ ದುರಾದೃಷ್ಟ ಅವರು ದಾರಿಯಲ್ಲೇ ನಿಧನರಾಗುತ್ತಾರೆ. ಅವರು ನಿಧನರಾಗಿದ್ದ ಸ್ಥಳ ಯಾವುದು ಎಂದರೆ ಒಮಾನ್ ಸಲಾಲ್ ಎಂಬ ಸ್ಥಳದಲ್ಲಿ ಅವರು ಮೃತಪಡುತ್ತಾರೆ ಮತ್ತು ಅವರನ್ನು ಅಲ್ಲೇ ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತದೆ. ಮತ್ತು ಅವರೊಟ್ಟಿಗೆ ಇದ್ದ ಸೈನಿಕರು ಎಲ್ಲ ಭಾರತಕ್ಕೆ ಮರಳಿ ಬರುತ್ತಾರೆ ಮತ್ತು ಅವರು ಸಹಿತ ನಮ್ಮ ಭಾರತದಲ್ಲಿ ಮೊದಲ ಬಾರಿ ರಾಜನ ಆಜ್ಞೆಯಂತೆ ಚೇರ್ಮಾನ್ ಜುಮ್ಮಾ ಮಸ್ಜಿದ್ ಎಂಬ ಮಸ್ಜಿದಿಯನ್ನು ಕೇರಳದಲ್ಲಿ ರಾಜನ ಆಜ್ಞೆಯಂತೆ ಕಟ್ಟಿ ಇಸ್ಲಾಮಿನ ಮೊದಲನೇ ಭಾರತದ ಮಸ್ಜಿದ್ ಎಂದು ಪ್ರಸಿದ್ಧಿಯಾಗಿರುವ ಕೇರಳದ ಮಸ್ಜಿದ್ ಅನ್ನು ನಿರ್ಮಿಸುತ್ತಾರೆ. ಮತ್ತು ಈ ರೀತಿ ಇನ್ನಷ್ಟು ಸಹಾಬಿಗಳು ನಮ್ಮ ಭಾರತಕ್ಕೆ ವ್ಯವಹಾರದ ಮೂಲಕ ಬಂದು ಈ ಇಸ್ಲಾಮನ್ನು ಹರಡಿಸಿದು ನಮ್ಮ ಇತಿಹಾಸದಲ್ಲಿ ನಮಗೆ ಸಿಗುತ್ತದೆ. ಈ ರೀತಿಯಾಗಿ ನಮ್ಮ ಭಾರತಕ್ಕೆ ನಮ್ಮ ನಬಿಯ ಕಾಲದಲ್ಲಿ 1500 ವರ್ಷಗಳ ಹಿಂದೆಯೇ ಭಾರತಕ್ಕೆ ಇಸ್ಲಾಂ ಬಂದಿದೆ. ಈ ಪುಣ್ಯದ ಮತ್ತು ಪವಿತ್ರವಾದ ಧರ್ಮ ನಮಗೆ ಸಿಕ್ಕಿರುವುದು ನಮ್ಮೆಲ್ಲರ ಪುಣ್ಯವಾಗಿದೆ. ಅಲ್ಲಾಹನು ನಮಗೆ ಇದೊಂದು ದೊಡ್ಡ ಉಡುಗೊರೆ ಮತ್ತು ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಇಸ್ಲಾಂನ ಧರ್ಮದಲ್ಲಿ ಜನಿಸಿದ್ದೇವೆ. ನಾವು ಅಲ್ಲಾಹನ ಆರಾಧನೆಗಾಗಿ ಈ ಭೂಮಿಗೆ ಬಂದಿದ್ದೇವೆ. ನಾವು ಇಷ್ಟೊಂದು ಪವಿತ್ರವಾದ ಧರ್ಮದಲ್ಲಿ ಹುಟ್ಟಿ ಅಲ್ಲಾಹನ ಆರಾಧನೆ ಮಾಡುತ್ತಾ ಅಲ್ಲಾಹನಿಗೆ ಇಷ್ಟವಾಗುವ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸುತ್ತಾ ಅಲ್ಲಾಹನ ಆರಾಧನೆಯಲ್ಲೇ ನಮ್ಮ ಕೊನೆ ಉಸಿರಿನವರೆಗೂ ಅಲ್ಲಾಹನ ಆರಾಧನೆ ಮಾಡೋಣ ಎಂದು ನಾವು ಅಲ್ಲಾಹನಿನಲ್ಲಿ ಬೇಡಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಸಿಗೋಣ ಇದೇ ರೀತಿ ಇನ್ನೊಂದು ಇಸ್ಲಾಮಿಕ್ ಮಹತ್ವದ ವಿಷಯದೊಂದಿಗೆ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.